ನಮಸ್ಕಾರ, ನಾನು ಸೌಮ್ಯ ಮಳಲಿ. ಹಿಜಾಬ್ ವಿಚಾರಕ್ಕೆ ಪ್ರತಾಪ್ ಸಿಂಹಗೆ ತನ್ವೀರ್ ಸೇಠ್ ತಿರುಗೇಟನ್ನ ಕೊಟ್ಟಿದ್ದಾರೆ. ದೇಶ ಬಿಟ್ಟು ಹೋಗ್ಲಿ ಅಂತ ಸಂಸದ ಪ್ರತಾಪ್ ಸಿಂಹ ಏನ್ ಹೇಳಿಕೆಯನ್ನ ಕೊಟ್ಟಿದ್ರು, ಇದಕ್ಕೆ ತನ್ವೀರ್ ಸೇಠ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ದೇಶ ನಿಮ್ಮ ತಾತನದ್ದ ಅಂತ ತನ್ವೀರ್ ಸೇಠ್ ಪ್ರತಾಪ್ ಸಿಂಹ ಅವರಿಗೆ ಟಾಂಗ್ ಕೊಟ್ಟಿರುವಂತದ್ದು. ದೇಶ ಬಿಟ್ಟು ಹೋಗ್ಲಿ ಅಂತ ಸಂಸದ ಪ್ರತಾಪ್ ಸಿಂಹ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನ್ವೀರ್ ಸೇಠ್ ಸಂಸದ ಪ್ರತಾಪ್ ಸಿಂಹ ಅವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಭಾರತ ನಮ್ಮದು, ಇಲ್ಲೇ ಹುಟ್ಟಿದ್ದೇವೆ, ನಾವು ಇಲ್ಲೇ ಸಾಯ್ತೇವೆ ಅಂತ ತನ್ವೀರ್ ಸೇಠ್ ಅವರು ಹೇಳಿದ್ದಾರೆ. ದೇಶ ಬಿಟ್ಟು ಹೋಗಿ ಅಂತ ಹೇಳೋದಕ್ಕೆ ನೀವ್ಯಾರು, ಬೇರೆ ದೇಶಕ್ಕೆ ಹೋಗಿ ಎಂದು ವೀಸಾ ಕೊಡೋಕೆ ನೀವ್ಯಾರು ಅಂತ ಸಂಸದ ಪ್ರತಾಪ್ ಸಿಂಹ ಅವರನ್ನ ಪ್ರಶ್ನೆ ಮಾಡಿದ್ದಾರೆ ತನ್ವೀರ್ ಸೇಠ್. ಎಲ್ಲವನ್ನೂ ಕೇವಲ ವೋಟ್ ಬ್ಯಾಂಕ್ ದೃಷ್ಟಿಯಿಂದ ನೋಡಬೇಡಿ, ಜವಾಬ್ದಾರಿಯುತ ಜನಪ್ರತಿನಿಧಿಯಾಗಿ ವಿಚಾರಗಳ ಬಗ್ಗೆ ಮಾತನಾಡಿ ಅಂತ ಪ್ರತಾಪ್ ಸಿಂಹಗೆ ತನ್ವೀರ್ ಸೇಠ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾಲೇಜಿಗೆ ಎಲ್ಲರೂ ಕೂಡ ಜಾಬಿಗೋಸ್ಕರ ಕಾಲೇಜಿಗೆ ಹೋದ್ರೆ ನಾನು ಹಿಜಾಬಿಗೋಸ್ಕರ ಹೋಗ್ತಿದ್ದೀನಿ ಅಂತಾರೆ. ಆಯಿತು, ನೀವು ಹಿಜಾಬ್ ಆದರೂ ಹಾಕೊಂಡೋಗಿ, ಬುರ್ಕ್ ಆದರೂ ಹಾಕೊಂಡೋಗಿ, ಅಥವಾ ತಲೆ ಮೇಲೆ ನೀವು ಪರದೆ ಥರದ್ದು ಟೋಪಿ ಆದರೂ ಹಾಕೊಂಡೋಗಿ, ಅಥವಾ ನಿಮಗೆ ಮೊಣಕಾಲು ಕಾಣುವಂತಹ ಮುಕ್ಕಲ್ ಪೈಜಾಮ ಆದರೂ ಹಾಕೊಂಡೋಗಿ, ಅವರು ಹಾಗೆ ಹಾಕೊಂಡು ಹೋಗಬೇಕು ಅನ್ನೋದಕ್ಕೆ ನಿಮಗೆ ಬೇರೆ ಸ್ಥಳ ಇದೆ, ಅದು ಮದ್ರಸಕ್ಕೆ ಹೋಗಿ ಮದ್ರಸದಲ್ಲಿ ಕಲೀರಿ. ಶಿಕ್ಷಣ ವ್ಯವಸ್ಥೆ ನೀತಿ ನಿಯಮಾವಳಿಗಳ ಆಧಾರದ ಮೇಲೆ ನಡೀತಾ ಇರುವಂತಹ ಖಾಸಗಿ ಇರ್ಬೋದು ಅಥವಾ ಸರ್ಕಾರಿ ಶಾಲೆ ಕಾಲೇಜುಗಳಿರ್ಬೋದು, ಅಲ್ಲಿ ಸಮವಸ್ತ್ರ ಇದೆ, ಅದಕ್ಕೆ ಪೂರಕವಾಗಿ ನೀವು ನಡ್ಕೊಳ್ಬೇಕು. ನಿಮ್ಮ ಮನಸಾಯಿಚೆ ನಡ್ಕೊಳ್ತೀವಿ ಅಂತಂದರೆ ನಿಮಗೆ ಮದ್ರಸ ಇದೆ. ಆಮೇಲೆ ನಿಮಗೆ ನಮ್ಮ ಏನು ಶರಿಯಾನೇ ಮುಖ್ಯ, ನಮ್ಮ ಧರ್ಮನೇ ಮುಖ್ಯ, ಹೀಗೆಲ್ಲ ಹೇಳೋದಾದರೆ ನಿಮಗೆ 1947 ನಿಮಗೆ ಪ್ರತ್ಯೇಕವಾಗಿ ದೇಶ ಕೊಟ್ಬಿಟ್ಟವಲ್ಲ, ಅವತ್ತು ಹೋಗ್ಬಿಡ್ಬೋದಿತ್ತಲ್ಲ, ನಾವು ಅಲ್ಲೇ ಇಟ್ಬಿಡ್ತೀವಿ ಅಂತಲೇ ಹೇಳಿ. ಇಲ್ಲಿದ್ದಾದ್ಮೇಲೆ ಈ ದೇಶದ ನೀತಿ ನಿಯಮಾವಳಿಗೆ ಅನುಗುಣವಾಗಿ ನಡ್ಕೊಳ್ಬೇಕಿತ್ತು. ಇಲ್ಲಾಂದರೆ 1947 ತೊಲಗ್ಬೋದಿತ್ತು. ಕೊಟ್ಟಿರಲಿಲ್ವ ಎರಡು ದೇಶನ, ಎರಡು ಭಾಗ, ಈ ದೇಶನ 3 ಭಾಗ ಮಾಡಿ 2 ಭಾಗ ನಿಮಗೆ ಕೊಟ್ಟಿಲ್ವ? ಅವಾಗಲೇ ಹೋಗ್ಬೋದಿತ್ತಲ್ಲ, ಯಾಕೆ ಉಳ್ಕೊಂಡ್ರಿ? ಆಮೇಲೆ ಮತ್ತೆ ಕೇಳಿ, ನಿಮ್ಮಲ್ಲೇನೋ ಗಣೇಶ ಇದು ಪೂಜೆ ಮಾಡಲ್ವಾ, ಶಾರದೆ ಪೂಜೆ ಮಾಡಲ್ವಾ, ಕುಂಕುಮ ಮಾಡಲ್ವಾ, ಬಳೆ ತೊಡಲ್ಲ? ನಾನು ಈ ಥರ ಪ್ರಶ್ನೆ ಕೇಳ್ತಾರೋರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಬ್ರಿಟಿಷರ ಇಂಡಿಯಾ ಅಲ್ಲ, ಇದು ಭಾರತ. ಇದು ಭಾರತದ ಈ ನೆಲ ಏನಿದೆಯಲ್ಲ, ಇದ್ರ ಬುನಾದಿ ಏನಿದೆಯಲ್ಲ, ಬುನಾದಿನೇ ಹಿಂದೂ ಧರ್ಮ. ಇದು ನಾವೇನೋ ಹೋಗಿ ಮೆಕ್ಕಾದಲ್ಲೋ, ಮದೀನಾದಲ್ಲೋ, ಬೆತ್ಲೆಹೇಮಲ್ಲೋ, ಜೆರುಸಲೇಮಲ್ಲೋ ಏನು ನಮಗೆ ಕುಂಕುಮ ಇಡೋಕ್ಕೆ, ಬಳೆ ತೊಡೋದಕ್ಕೆ, ಗಣೇಶ ಪೂಜೆ ಮಾಡಲಿಕ್ಕೆ, ಶಾರದೆ ಪೂಜೆ ಮಾಡಲಿಕ್ಕೆ ಅಂತ ಅವಕಾಶ ಕೊಡಿ ಅಂತ ನಿಮ್ಮ ಹತ್ರ ಕೇಳಕ್ಕೆ ಬಂದಿಲ್ಲ, ಅಥವಾ ಒತ್ತಡ ಹೇಳಕ್ಕೆ ಹೋಗಿಲ್ಲ. ಈ ದೇಶದ ನೆಲ, ಜಲ, ಸಂಸ್ಕೃತಿಯ ಪ್ರತೀಕ ಇದಲ್ಲ, ಅದನ್ನು ನಾವು ಮಾಡ್ತಿದ್ವಿ. ಇಸ್ಲಾಂ ಇರ್ಬೋದು, ಕ್ರಿಶ್ಚಿಯಾನಿಟಿ ಇರ್ಬೋದು, ಮರುಭೂಮಿನಲ್ಲಿ ಹುಟ್ಟಿ ಭಾರತಕ್ಕೆ ಆಶ್ರಯ ನೆಲೆ ಕೇಳ್ಕೊಂಡು ನೀವು ಬಂದಿರೋರು. ಇಲ್ಲಿ ಕೇಳ್ಕೊಂಡು ಬಂದಾದ್ಮೇಲೆ ಈ ನೆಲದ ಮಹಿಮೆ ಏನಿದೆಯಲ್ಲ, ಈ ನೆಲದ ಸಂಸ್ಕೃತಿನ ಪ್ರಶ್ನೆ ಮಾಡಲಿಕ್ಕೆ ನಿಮಗೆ ಯಾವ ಹಕ್ಕು ಇಲ್ಲ. ಇಸ್ಲಾಂ ಆ್ಯಂಡ್ ಕ್ರಿಶ್ಚಿಯಾನಿಟಿ ಅನ್ನೋದು ಪರಕೀಯ ಧರ್ಮಗಳು, ಈ ನೆಲ ಧರ್ಮಗಳಲ್ಲ. ನಿಮಗಿಲ್ಲಿ ಯಾವ ಹಕ್ಕನ್ನು, ನಮ್ಮನ್ನು ಪ್ರಶ್ನೆ ಮಾಡುವಂಥ ಹಕ್ಕು ನಿಮ್ಗೆ ಯಾರು ಕೊಟ್ಟಿಲ್ಲ. ಹಿಂದೆನೂ ಕೂಡ ನಿಮಗೆ ಗಜ್ನಿ, ಗೋರಿಯಿಂದ ಹಿಡಿದು ನೀವು ಮುಘಲರವರೆಗೂ ಕೂಡ 700 ವರ್ಷಗಳ ಕಾಲ ನಮ್ಮ ಮೇಲೆ ನಿಮ್ಮ ಸಂಸ್ಕೃತಿಯನ್ನು, ನಿಮ್ಮ ಆಚಾರ ವಿಚಾರನ ಹೇರ್ಲಿಕ್ಕೆ ನೀವು ಪ್ರಯತ್ನ ಮಾಡಿದಿರಿ. ಆವಾಗಲೂ ಕೂಡ ಹಿಂದೂ ಧರ್ಮರು ಬಿಟ್ಟಿಲ್ಲ ನಾವು. ಈ ನೆಲದ ಮಹಿಮೆ, ಈ ನೆಲದ ಅಂತಃಶಕ್ತಿ ಆ ಥರ ಇದೆ. ನೀವು ಇರಾನನ್ನು ಮುಳುಗಿಸಿದ್ರಿ, ಇರಾಕನ್ನು ಮುಳುಗಿಸಿದ್ರಿ. ಇದೇ ಕ್ರಿಶ್ಚಿಯಾನಿಟಿ ಅನ್ನೋದು ಗ್ರೀಸ್ ಸಿವಿಲೈಸೇಷನ್ನ, ರೋಮನ್ ಸಿವಿಲೈಸೇಷನ್ ಮುಳುಗಿಸ್ತು. ಆದರೆ ನಮ್ಮ ಹಿಂದೂ ಸಿವಿಲೈಸೇಷನ್ ಇದೆಯಲ್ಲ, ನಿಮ್ಮ ಕೈಲಿ ಮುಳುಗ್ಸೋಕ್ಕಾಗಲಿಲ್ಲ. ಯಾಕಂದರೆ ನಮ್ಮ ಶಕ್ತಿ ಆಗಿದೆ. ಕಾನ್ಸ್ಟಿಟ್ಯೂಷನು 50ರಲ್ಲಿ ಬಂದಿರೋಂಥದ್ದು, 50ರಲ್ಲಿ ಬಂದಾಗ ನಿಮಗೂ ಸಮಾನವಾದಂಥ ಕಲಿಕಾ ಅವಕಾಶಗಳನ್ನು ಎಲ್ಲ ಹಕ್ಕನ್ನು ಕೊಟ್ಟಿದ್ದೀವಿ. ಆದರೆ ಈ ದೇಶದ ಮೂಲ ಸಂಸ್ಕೃತಿ ಅಂತ ಏನಿದೆಯಲ್ಲ, ಇದನ್ನು ಪ್ರಶ್ನೆ ಮಾಡೋ ಹಕ್ಕು ಅಂತನ, ಇದನ್ನು ಬದಲಾಯಿಸುವಂಥ ಹಕ್ಕನ್ನು ನಾವು ನಿಮಗೆ ಕೊಟ್ಟಿಲ್ಲ. ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಏನಿದೆಯಲ್ಲ, ಸುಪ್ರೀಂ ಕೋರ್ಟ್ ಜಜ್ಮೆಂಟಲ್ಲೂ ಕೂಡ ಇದು ಹಿಂದೂಯಿಸಮ್ ಇಸ್ ಅ ವೇ ಆಫ್ ಲೈಫ್ ಅಂತ ಹೇಳಿದ್ದಾರೆ. ಇಟ್ ಇಸ್ ನಾಟ್ ಜಸ್ಟ್ ಎ ರಿಲಿಜನ್, ಇಟ್ಸ್ ಅ ವೇ ಆಫ್ ಲೈಫ್ ಅಂತ ಹೇಳ್ತಾರೆ. ಹೌದು, ನಮ್ಮ ಜೀವನ ಪದ್ಧತಿ, ನಾವು ಇರೋದು, ನಮ್ಮ ಸಂಸ್ಕೃತಿನೇ ಹಿಂದೂ ಧರ್ಮ. ಇದು ನಮ್ಮ ಎಲ್ಲದರೊಳಗಡೆ ಕೂಡ ಇದ್ರೊಳಗಡೆ ಇದು ನಮ್ಮ ಜೋಡಿಸ್ಕೊಂಡಿದೆ. ಇದನ್ನು ನೀವು ಪ್ರಶ್ನೆ ಮಾಡೋದಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ? ನಿಮಗೆ ನೀವು ಹಿಜಾಬ್ ಹಾಕೊಳ್ತೀರಾ, ಹಾಕೊಳ್ಳಿ, ಹೋಗಿ ಮದ್ರಸಕ್ಕೆ, ಅದಿಲ್ಲಲ್ಲ. ಸಂದರ್ಭದಲ್ಲಿ ಇವತ್ತು ಸಂಸದ ಪ್ರತಾಪ್ ಸಿಂಹ ಅವರು ಮಾಧ್ಯಮದ ಸ್ನೇಹಿತರನ್ನು ಕುರಿತು ಮಾತಾಡುವಂತಹ ಸಂದರ್ಭದಲ್ಲಿ, ಸ್ವಾತಂತ್ರ್ಯ ಬಂದಂತಹ ಸಂದರ್ಭದಲ್ಲಿ ದೇಶ ವಿಭಜನೆ ಮಾಡಿ ನಿಮಗೆ ಒಂದು ಕೊಟ್ಟಿದ್ವಿ, ನಮಗೆ ಒಂದು ಕೊಟ್ಟಿದ್ವಿ, ಇವ್ರು ಏನು ತಾತಂದ ಎತ್ಕೊಡೋಕ್ಕೆ? ಪ್ರತ್ಯೇಕ ರಾಷ್ಟ್ರ ನಮಗೆ ಬೇಕಾಗಿಲ್ಲ, ನಾವು ಭಾರತದ ಪ್ರಜೆಗಳು ಅಂತ ಇಟ್ಕೊಂಡ್ರು. ನಮ್ಮದು ಭಾರತ, ನಾವು ಉಳಿಸಿರೋದ್ರಿಂದನೇ ಇವರೆಲ್ಲ ಇರುವಂಥದ್ದು. ಇಲ್ಲಿ ಜಾತಿ ಧರ್ಮ ಮತ್ತೊಂದು ಬೇಡ. ದೇಶದಲ್ಲಿ ಯಾರು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಂಬಿ ನಾವೆಲ್ಲರೂ ಇಲ್ಲಿ ನಾಗರಿಕತೆಯನ್ನು ಹೊಂದ್ಕೊಂಡಿದ್ದೀವಿ. ನಮ್ಮ
ಮೇಲೆ ಇರುವಂತಹ ಜವಾಬ್ದಾರಿ ಈ ದೇಶವನ್ನು ಇನ್ನಷ್ಟು ಕಟ್ಟಬೇಕಾಗಿರುವಂಥದ್ದು. ದೇಶದ ಹೊರಗಿರುವಂತಹ ಶತ್ರುಗಳನ್ನ ನಾವು ಎದುರಿಸುವಂತಹ ಸಾಮರ್ಥ್ಯ ಕೇಂದ್ರ ಸರ್ಕಾರ, ಮಾನ್ಯ ಪ್ರಧಾನಿ ಮತ್ತು ಎಲ್ಲರಿಗೂ ಇದ್ರೂ ಕೂಡ ಈ ಒಳ ಶತ್ರುಗಳನ್ನ ನಾವು ತಡೆ ಹಿಡಿಯುವಂಥದ್ರಲ್ಲಿ ನಾವು ವಿಫಲರಾಗ್ತಾ ಇದ್ದೀವಿ. ಇದು ನಮ್ಮ ದೇಶ ಅಂತ ನಾವು ಹೇಳುವಂತಹ ಸಂದರ್ಭ